ನೋಡಿ, ಒಂದು ಸಿಂಪಲ್ ಯುಮಿಕ್ ಆಸಿಡ್ ಟೆಸ್ಟ್ ಮಾಡೋಣ. ವಾಟರ್ ಸಾಲ್ಯುಬಲ್ ಎಷ್ಟಿದೆ ಅನ್ನೋದು. ಇದು ಯುಮಿಕ್ ಆಸಿಡ್ಡು ಶೈನಿ ಫ್ಲೇಕ್ಸು. ಏನು ಮಾಡಬೇಕು ಅಂದರೆ, ಈಗ ಒಂದು ಜಾರಲ್ಲಿ, ಗ್ಲಾಸ್ ಜಾರಲ್ಲಿ ತೊಗೋಬೇಕು. ನೀರು ತೊಗೊಂಡು ಜಸ್ಟ್ ಆಡ್ ಮಾಡಬೇಕಷ್ಟೇ. ಇದನ್ನು ವಾಟರ್ ಸಾಲ್ಯುಬಲಿಟಿ ಹೇಗಿದೆ ಅನ್ನೋದು ನೋಡಿ. ಜಸ್ಟ್ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಸಾಲ್ಯುಬಲ್ ಆಗುತ್ತೆ. ಅಂದರೆ ನೀವು ಯೂಸ್ ಮಾಡ್ಕೋಬೋದು ತೋಟಕ್ಕೆ. ಯಾವುದೇ ತೋಟಗಾರಿಕೆ ಬೆಳೆ ಆಗಲಿ, ತರಕಾರಿ ಬೆಳೆ ಆಗಲಿ, ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಏನಾಗುತ್ತೆ, ಇದು ಸಾಯಿಲ್ pH ಲೆವೆಲ್ನ ಒಂದು ಸಮತೋಲನದಲ್ಲಿ ಇಡುತ್ತೆ, ಕಾಪಾಡುತ್ತೆ. ಮತ್ತು ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿ, ನೀರು ಹಿಡಿದಿಟ್ಕೊಳ್ಳೋವಂಥ ಕೆಪಾಸಿಟಿ ಮಣ್ಣಿನ ಜಾಸ್ತಿ ಆಗುತ್ತೆ. ಮತ್ತು ಮಣ್ಣಿನಲ್ಲಿರೋ ಟಾಕ್ಸಿನ್ಸ್, ಏನು ವಿಷಕಾರಿ ಅಂಶ ಇರುತ್ತೋ ಅದನ್ನೆಲ್ಲ ತೆಗೆದುಹಾಕುತ್ತೆ. ಈ ಥರ ನೋಡಿ, ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಇದು ಫುಲ್ಲು ಡಿಸಾಲ್ವ್ ಆಯಿತು. ಆಮೇಲೆ NPK ಲೆವೆಲ್ ಅಬ್ಸಾರ್ಷನ್ನು ಜಾಸ್ತಿ ಆಗುತ್ತೆ. ಈ ಮಣ್ಣಲ್ಲಿ ಏನಿರುತ್ತೋ ಅದನ್ನು ಗಿಡಗಳ ಅಬ್ಸಾರ್ಷನ್ ಲೆವೆಲ್ಲು ಇನ್ಕ್ರೀಸ್ ಆಗುತ್ತೆ. ಈ ಥರ ಮಾಡ್ಕೊಂಡು ಹಾಕೋಬೋದು. ಇದು ಏನು ಅಂದರೆ, ಗಿಡಕ್ಕೆ ನೀವು ಡ್ರಂಚಿಂಗ್ ಮಾಡೋದಾದರೆ ಒಂದು ಗಿಡಕ್ಕೆ 5 ಗ್ರಾಮು, ಸ್ಪ್ರೇ ಮಾಡೋದಾದರೆ 1 ರಿಂದ 2 ಗ್ರಾಮು ಪರ್ ಲೀಟರು, ಡ್ರಂಚಿಂಗ್ ಮಾಡೋದಾದರೆ 5 ಗ್ರಾಮು ಪರ್ ಲೀಟರು ಹಾಕ್ಕೊಂಡು ಮಾಡ್ಕೋಬೋದು. ವರ್ಷಕ್ಕೆ 2 ಸಲ ಕೊಟ್ಟರೆ ಸಾಕು. ಇಲ್ಲ ಮ್ಯಾನ್ಯೂರ್ ಜೊತೆನೂ ಮಿಕ್ಸ್ ಮಾಡಿ ಹಾಕೋಬೋದು. 1 ಎಕರೆಗೆ 5 kg ಮಿನಿಮಮ್ ಹಾಕ್ಕೋಬೋದು, ತೊಂದರೆ ಇಲ್ಲ.